ಎಲ್ಲರಿಗೂ ನಮಸ್ಕಾರ. ಭಾರತ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ 4ನೇ ದಿನದಂದು ಆಸ್ಟ್ರೇಲಿಯಾ ಮಾಡಿದ ಕೊನೆಯ ಪಾರ್ಟ್ನರ್ಶಿಪ್ ಸ್ವಲ್ಪ ಮ್ಯಾಚ್ ಚೇಂಜ್ ಮಾಡ್ತು ಅಂತಲೇ ಹೇಳ್ಬೋದು. ಕೊನೆಯ ಪಾರ್ಟ್ನರ್ಶಿಪ್ ಇನ್ನೂ ಕೂಡ ಅವ್ರದ್ದು ಮುಂದುವರಿತಾ ಇದೆ 51ರಲ್ಲಿ. ಇದರೊಂದಿಗೆ ಬರೋಬ್ಬರಿ 330+ ಲೀಡನ್ನು ಆಸ್ಟ್ರೇಲಿಯಾ ಗಳಿಸ್ಕೊಂಡಿದ್ದಾರೆ. ಸೊ ನಾಳೆ ಒಂದಿನದ ಎಕ್ಸೈಟಿಂಗ್ ಗೇಮ್ ಉಳಿದಿದೆ. ಸೊ ಭಾರತ ನಾಳೆ ಗೆಲ್ಲಬೇಕು ಅಂದರೆ 330 ಮೇಲೆ ಟಾರ್ಗೆಟನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸ್ಮಾಲಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಜಗತ್ತಿಗೆ ಸುಬ್ರಹ್ಮಣ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಅಪ್ಡೇಟ್ ಆಗಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ನಿನ್ನೆ ನಿತೀಶ್ ಕುಮಾರ್ ರೆಡ್ಡಿ ಅದ್ಭುತ 100ರೊಂದಿಗೆ ನಿನ್ನೆ ದಿನ ಮುಕ್ತಾಯಗೊಂಡಿತ್ತು. ಇವತ್ತು ಕೂಡ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಸ್ವಲ್ಪ ರನ್ಸ್ಗಳನ್ನು ಪುಷ್ ಮಾಡ್ತಾರೆ. ಇವತ್ತು ಒಂದು 10 ರನ್ಸನ್ನು ಪುಷ್ ಮಾಡಿದ್ರು ಅಂತಲೇ ಹೇಳ್ಬೋದು ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಸಿರಾಜ್. ನಂತರ ನಿತೀಶ್ ಕುಮಾರ್ ರೆಡ್ಡಿ ಔಟ್ ಆಗ್ತಾರೆ 114 ರನ್ಗಳ ಬೃಹತ್ ಇನ್ನಿಂಗ್ಸ್ನೊಂದಿಗೆ. ಸೊ ಇದಾದ ಬಳಿಕ ಆಸ್ಟ್ರೇಲಿಯಾ ಮತ್ತೊಮ್ಮೆ ಬ್ಯಾಟಿಂಗ್ ಬರ್ತಾರೆ. ಬ್ಯಾಟಿಂಗ್ ಮತ್ತು ಆಸ್ಟ್ರೇಲಿಯಾಕ್ಕೆ ಬುಮ್ರಾ ಕಾನ್ಸ್ಟಾಸ್ ಅವರನ್ನು ಬೋಲ್ಡ್ ಮಾಡ್ತಾರೆ ಒಂದು ಬ್ಯೂಟಿಫುಲ್ ಡೆಲಿವರಿ ಮುಖಾಂತರ. ಅದಾದ ಬಳಿಕ ಉಸ್ಮಾನ್ ಖವಾಜಾ ಅವರನ್ನು ಸಿರಾಜ್ ಅವರು ಬೋಲ್ಡ್ ಮಾಡ್ತಾರೆ. ಇದರೊಂದಿಗೆ ಆಸ್ಟ್ರೇಲಿಯಾಗೆ ಡಬಲ್ ಸ್ಟ್ರೋಕ್ ಬೀಳುತ್ತೆ ಅಂತಲೇ ಹೇಳ್ಬೋದು. ಅದಾದ ಬಳಿಕ ಸ್ಮಿತ್ ಮತ್ತು ಲಬುಷೇನ್ ಅವರಿಂದ ಒಂದು ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ. 37 ರನ್ಗಳ ಪಾರ್ಟ್ನರ್ಶಿಪ್ ಡೇಂಜರಸ್ ಆಗಿ ಕಾಣ್ತಾ ಇತ್ತು. ಈ ಪಾರ್ಟ್ನರ್ಶಿಪ್ಪನ್ನು ಸಿರಾಜ್ ಅವರು ಬ್ರೇಕ್ ಮಾಡ್ತಾರೆ. ಅದಾದ ಬಳಿಕ ಆಸ್ಟ್ರೇಲಿಯಾನ ಕೊಲ್ಯಾಪ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸ್ಮಿತ್ ಔಟ್ ಆದ ಬಳಿಕ ಹೆಡ್ ಅವರನ್ನು ಹಾಗೆಯೇ ಮಾರ್ಚ್ ಅವರನ್ನು ಔಟ್ ಮಾಡಲಾಗುತ್ತೆ ಬೇಗನೆ. ಸೊ ಜಸ್ಪ್ರೀತ್ ಬುಮ್ರಾ ಅವರು ಇವರಿಬ್ಬರನ್ನು ಔಟ್ ಮಾಡ್ತಾರೆ. ಅದಾದ ಬಳಿಕ ಬಂದ ಅಲೆಕ್ಸ್ ಕ್ಯಾರಿ ಅವ್ರನ್ನೂ ಕೂಡ ಬ್ಯೂಟಿಫುಲ್ ಡೆಲಿವರಿ ಮುಖಾಂತರ ಬೋಲ್ಡ್ ಮಾಡ್ತಾರೆ. ಇದರೊಂದಿಗೆ ಭಾರತ ಗೇಮ್ನಲ್ಲಿ ಕಂಪ್ಲೀಟ್ ಕಂಟ್ರೋಲ್ ತಗೊಳ್ಳುತ್ತೆ ಅನ್ನೋಷ್ಟರಲ್ಲಿ ಲಬುಷೇನ್ ಮತ್ತು ಕಮಿನ್ಸ್ ಅವರಿಂದ ಒಂದು ಜೊತೆ ಆಟ ಬಂದುಬಿಡುತ್ತೆ 57 ರನ್ಗಳದ್ದು. ಸೊ 57 ರನ್ಗಳನ್ನು ಮತ್ತು ಪುಷ್ ಮಾಡ್ತಾರೆ ಅವರ ಲೀಡ್ಗೆ. ಸೊ ಇದು ಸ್ವಲ್ಪ ಮುಳುವಾಗುತ್ತೆ ಅಂತಲೇ ಹೇಳ್ಬೋದು. ಅದಾದ ಬಳಿಕ ಲಬುಷೇನ್ ಅವರನ್ನು ಔಟ್ ಮಾಡಲಾಗುತ್ತೆ. ಲಬುಷೇನ್ ಅವರು ಔಟ್ ಆಗ್ತಾರೆ. ಲಬುಷೇನ್ ಅವರು ಸಿರಾಜ್ ಅವ್ರಿಗೆ ಔಟ್ ಆಗ್ತಾರೆ. ಅದಾದ ಬಳಿಕ ಸ್ಟಾರ್ಕ್ ಅವರು ಕೂಡ ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗಬೇಕಾಗಿ ಬರುತ್ತೆ. ಸೊ ಅದಾದ ಬಳಿಕ ಕಮಿನ್ಸ್ ಅವರು ಕೂಡ 41 ರನ್ ಗಳಿಸಿ ಅವರ ಇನ್ನಿಂಗ್ಸನ್ನು ಮುಕ್ತಾಯಗೊಳಿಸ್ತಾರೆ. ಕೊನೆಗೆ ಬಂದ ಪಾರ್ಟ್ನರ್ಶಿಪ್ಪೇ ಒಂಥರ ಮುಳುವಾಗುತ್ತೆ ಅಂತಲೇ ಹೇಳ್ಬೋದು. ನಾಥನ್ ಲಯನ್ ಮತ್ತು ಬೋಲ್ಯಾಂಡ್ ಅವರಿಂದ ಇನ್ನೂ ಕೂಡ ಮುಗಿಲಿಲ್ಲ ಪಾರ್ಟ್ನರ್ಶಿಪ್ಪು. 55 ರನ್ಗಳ ಪಾರ್ಟ್ನರ್ಶಿಪ್ ಇನ್ನೂ ಕೂಡ ಮುಂದುವರಿತಾ ಇದೆ. ಒಂದೆರಡು ಜೀವದಾನ ಕೂಡ ಸಿಕ್ತು. ಔಟ್ ಆಗಿದ್ರು, ಬುಮ್ರಾ ನೋ ಬಾಲ್ ಕೂಡ ಹಾಕಿದ್ದಾರೆ. ಸೊ ನಾಳೆ ಇವ್ರನ್ನ ಬೇಗ ಎತ್ತಬೇಕಾಗತ್ತೆ. ತುಂಬಾ ರನ್ಸು ಕೊನೆಯಲ್ಲಿ ಲೀಕ್ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಾಂದರೆ 150 ಒಳಗೆ ಆಲ್ಔಟ್ ಮಾಡ್ಬೋದಾಗಿತ್ತು. ಸ್ವಲ್ಪ ಯೋಚನೆ ಮಾಡಿ ಬೌಲಿಂಗ್ ಮಾಡಿದರೆ ಅಂತ ಅನ್ನಿಸ್ತು. ಸೊ 330 ಅಂದರೆ 350 ಒಳಗೆ ಟಾರ್ಗೆಟ್ ಅಂತೂ ಬರುತ್ತೆ. ಸೊ ಇದನ್ನು ಲಾಸ್ಟ್ ಡೇ ಚೇಸ್ ಮಾಡೋದು ಅಷ್ಟೊಂದು ಸುಲಭ ಏನಿಲ್ಲ. ಮೆಲ್ಬೋರ್ನಲ್ಲಿ ಅಷ್ಟೊಂದು ರೆಕಾರ್ಡ್ಸ್ಗಳು ಏನೂ ಇಲ್ಲ 300+ ಚೇಸ್ ಮಾಡಿರೋದು. ಸೊ ಹಾಗಾಗಿ ಕೊನೆಯ ದಿನ ಒಂದು ಬಿಗ್ ಟಾಸ್ಕ್ ಎದುರಾಗುತ್ತೆ. ಸೊ ಚೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಡ್ರಾ ಆದರೂ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಇಡೀ ದಿನದ ಆಟ ಇದೆ, ಏನು ಬೇಕಾದರೂ ಆಗ್ಬೋದು, ಗೆಲ್ಲಬಹುದು. 3 ಪಾಸಿಬಿಲಿಟೀಸ್ ಇದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಹೋಪ್ಫುಲಿ ಇನ್ನಾದರೆ ಉತ್ತಮ. WTC ಫೈನಲ್ ಹೋಗೋ ನಿಟ್ಟಿನಲ್ಲಿ ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.